ಒಂದು ದಿನಗಳಿಂದ ಪ್ರತಿಭಟನೆ ಮಾಡಕಂತೀರಿ, ಸರ್ಕಾರದಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತೆ ಸರ್ ಈಗ ಎಲ್ರಿಗೂ ನಿಮ್ ಮಾಧ್ಯಮದ ಮೂಲಕ ಎಲ್ರಿಗೂ ತಿಳಿದಾಗಿದೆ. ಎಲ್ಲಾ ಕರ್ನಾಟಕದ ಎಲ್ಲಾ ಫಾರ್ಮ್ ಯೂನಿವರ್ಸಿಟಿಗಳು 13ನೇ ತಾರೀಕಿಂದ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರು. 21, 22 ದಿನ ಆಯ್ತು ಸರ್. ಇವಾಗ ಹೋದ ವಾರ ಅಂದ್ರೆ ಇದೇ 27ನೇ ತಾರೀಕು 25ನೇ ತಾರೀಕು ಇದೇ ತರ ಗೇಟ್ ಮುಂದ್ ಬಂದೆ ಬ್ಲಾಕ್ ಮಾಡಿದ್ವಿ ನಾವು. ಆವಾಗ ಇಮಿಡಿಯೇಟ್ ಆಗಿ VC ಸರ್ ಕ್ಯಾಪ್ಟನ್ ರಾಜೇಂದ್ರ ಅವ್ರ ಜೊತೆ ಮಾತಾಡಿದ ತಕ್ಷಣ ಕ್ಯಾಪ್ಟನ್ ರಾಜೇಂದ್ರ ಸರ್ ಅವ್ರಿಗೆ ಏನ್ ಹೇಳಿದ್ದು ಅಂತಂದ್ರೆ, ಇದನ್ನ ವಿತ್ಡ್ರಾ ಮಾಡ್ಕೊಂತೀವಿ, ಇದ್ರಲ್ಲಾಗಿರೋ C&R ರೂಲ್ಸ್ ಅನ್ನ ತಿದ್ದುಪಡಿ ಮಾಡ್ತೀವಿ, ಅದಾದ್ಮೇಲೆ ರೀನೋಟಿಫಿಕೇಶನ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿವರೆಗೂ ನಮಗೆ ಅದೇ ಭರವಸೆ ಮೇಲೆ, ಅಧಿಕಾರಿಗಳ ಭರವಸೆ ಮೇಲೆ ನಾವೆಲ್ಲ ವಿದ್ಯಾರ್ಥಿಗಳು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಹತ್ರ ಹೋಗಿ ಕೂತಿದ್ವಿ. ಬಟ್ ಇದುವರೆಗೂ ಆ ಭರವಸೆ ಸುಳ್ಳಾಗಿದೆ ಅಂತ ಹೇಳಿ ಕನ್ಫರ್ಮೇಶನ್ಸ್ ಆಗಿದೆ ಸರ್. ಹಾಲ್ ಟಿಕೆಟ್ ಆಗ್ಲಿ ನಿನ್ನೆ ರಾತ್ರಿ ಬಂದಾಗಿದೆ. ಯಾಕೆ ವಿದ್ಯಾರ್ಥಿಗಳೇ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳೇ ಇದನ್ನ ತಪ್ಪು ಅಂತ ಹೇಳಿ ಬರೆಯಕ್ ಮುಂದಾಗ್ತಿಲ್ಲ? ಯಾಕೆ ಹಿಂದಿನ ಕೈಗಳು ಏನ್ ಸರ್ ಇದ್ರ ಉದ್ದೇಶ? ಎಕ್ಸಾಮ್ ತರಾತುರಿ ಮಾಡೋ ಉದ್ದೇಶ ಏನು? ಇಲ್ಲಿ ತಪ್ಪಾಗಿರೋದ್ರ ಬಗ್ಗೆ ಅವ್ರು ತಿದ್ದುಪಡಿ ಮಾಡದೆ ಅಧಿಕಾರಿಗಳು ತಪ್ಪನ ಒಪ್ಕೊಂಡ್ರು ಕೂಡ ಎಕ್ಸಾಮ್ ಬರೆಯಕ್ಕೆ ಯಾಕೆ ತರಾತುರಿ ಮಾಡ್ತಿದ್ದಾರೆ ಇವರು? ಏನಿದ್ರು ಹಿಂದಿನ ಉದ್ದೇಶ? ಸರ್ಕಾರ ಯಾಕೆ ಇದನ್ನ ಸೀರಿಯಸ್ ಆಗಿ ಗಮನ ಹೊರಿಸ್ತಿಲ್ಲ ಅನ್ನೋದು ನಮ್ಗೆ ಪ್ರಶ್ನೆ ಸರ್. ಸರ್ ನಮ್ದು ನಡೆ ಏನಂತಂದ್ರೆ, ಇವತ್ತು ರಾತ್ರಿ ನಮಗೆ ಪೂರ್ತಿ ದಿನ ನಾವು ಉಪವಾಸ ಸತ್ಯಾಗ್ರಹ, ಧರಣಿ ರಾತ್ರಿ ಪೂರ್ತಿ ಕೂಡ್ಕೊಂತಿದೀವಿ. ಇವತ್ತು ನಮಗೆ ಇಮಿಡಿಯೇಟ್ ಏನ್ ಅನ್ನೋದು ಅವ್ರು ಮೀಟಿಂಗ್ ಮಾಡ್ಬಿಟ್ಟು ನಮಗೆ ಆಕ್ಷನ್ಸ್ ಮುಖಾಂತರ, ಪತ್ರಗಳ ಮುಖಾಂತರ ನಮಗೆ ಕ್ಲಿಯರ್ ಆಗಿ ಹೇಳ್ಬೇಕು ಸರ್. ಇದು ತಪ್ಪು ಅನ್ನೋದು ಒಪ್ಕೊಂಡಾದ್ಮೇಲೆ ಇದನ್ನ ಯಾವುದೇ ರೀತಿ BE ಬಯೋಟೆಕ್ನಾಲಜಿ ಮತ್ತೆ ರೈಟೆಕ್ ನ ಹಿಂತಗೈತೀವಿ ಅಂತೇಳಿ ಲೆಟರ್ ಮುಖಾಂತರ, ನೋಟಿಫಿಕೇಶನ್ಸ್ ಮುಖಾಂತರ ನಮಗೆ ಇವತ್ತು ಬರಲೇಬೇಕು. ಇವತ್ತು ರಾತ್ರಿ ಇಡೀ ನಾವ್ ಇಲ್ಲಿ ಕೂತ್ಕೊಂತಿದೀವಿ. ಇದ್ರ ಜೊತೆಗೆ ನಾಳೆ ಅಷ್ಟೊತ್ತಿಗೆ ಏನಾದ್ರು ಫೈನಲ್ ಆಗ್ಲಿಲ್ಲ ಅಂತಂದ್ರೆ ನಾಳೆ 4ನೇ ತಾರೀಕು ರಾತ್ರಿ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ, ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ ಬರ್ತಾರೆ. ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹನ ಏರ್ಪಾಟ್ ಮಾಡ್ತಿದ್ದಾರೆ ಸರ್. ಅಲ್ಲಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಘೋರವಾದ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ ಸರ್. ಇಲ್ಲಿ ಏನಾದ್ರೂ ವಿದ್ಯಾರ್ಥಿಗಳಿಗೆ ಅವಘಡ ಆಯ್ತು ಅಂತಂದ್ರೆ ಅದಕ್ಕೆ ನೇರವಾಗಿ ಸರ್ಕಾರಿಗಳು, ಅಧಿಕಾರಿಗಳು ಕಾರಣ. ನಾನು ಈ ಮುಖಾಂತರ ವಿದ್ಯಾರ್ಥಿಗಳ ಪರವಾಗಿ ಕೇಳ್ತಿದ್ದೀನಿ, ಕ್ಯಾಪ್ಟನ್ ರಾಜೇಂದ್ರ ಸರ್, ನೀವು ಇದಕ್ಕೆ ಆನ್ಸರ್ ಮಾಡ್ಲಿಲ್ಲ ಆಗಲ್ಲ ಅಂತಂದ್ರೆ ನೀವು ನೇರವಾಗಿ ರಾಜೀನಾಮೆ ಕೊಡಿ ಸರ್. ನೇರವಾಗಿ ಅಧಿಕಾರವನ್ನ ನೀವು ಯಾವ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ಅನ್ನೋದನ್ನ ನಮ್ಗೆ ಗೊತ್ತಾಗ್ಬೇಕು. ನಿಮಗೆ ಇದ್ರ ಬಗ್ಗೆ ನಿಲುವು ತಗೊಳ್ಳಿಲ್ಲ ಅಂತಂದ್ರೆ ದಯಮಾಡಿ ನೀವು ರಾಜೀನಾಮೆ ಕೊಡಿ. ಇದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾವು ಕೋರಿಕೆಯನ್ನ, ಆಗ್ರಹನ ಮಾಡ್ತಿದೀವಿ ಸರ್.